ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಸ ವರ್ಷ ಬಂತು ಅಂದರೆ ಸಾಕು, ಎಲ್ಲರ ಮನಸ್ಸಲ್ಲೂ ಒಂದೇ ಆಸೆ, ಹೋದ ವರ್ಷ ಅನುಭವಿಸಿದ ಕಷ್ಟ ಸಾಕಪ್ಪ ಸಾಕು, ಈ ವರ್ಷ ಆದರೂ ನಮಗೆ ಲಕ್ ಚೇಂಜ್ ಆಗುತ್ತಾ ಅಂತ. ಅದರಲ್ಲೂ ನಮ್ಮ ಕುಂಭರಾಶಿಯವರ ಕತೆ ಅಂತ ಕೇಳಲೇಬೇಡಿ. ಕಳೆದ ಕೆಲ ವರ್ಷಗಳಿಂದ ಸಡೆಸಾತಿಯಿಂದ ಸಿಲುಕ್ಬಿಟ್ಟು ಜೀವನ ಅಂದರೆ ಇಷ್ಟೇನಾ ಅನ್ನೋ ರೇಂಜ್ಗೆ ಪರ್ಫೆಕ್ಟ್ ಆಗಿಬಿಟ್ಟಿದ್ದೀವಿ. ಆದರೆ ಕೇಳಿ, 2026-27ರ ಪರಾಭವ ನಮ್ಮ ಸಂವತ್ಸರ ನಿಮಗೆ ಬರೀ ಸವಾಲಲ್ಲ, ಬದಲಾಗಿ ನೀವೇನು ಅಂತ ತೋರಿಸ್ಕೊಡೋ ವರ್ಷ ಅಂತಲೇ ಹೇಳ್ಬೋದು. ಈ ವರ್ಷದ ನಿಮ್ಮ ಆದಾಯ ಖರ್ಚಿನ ಲೆಕ್ಕಾಚಾರ ಕೇಳಿದರೆ ಶಾಕ್ ಆಗೋದು ಗ್ಯಾರಂಟಿ. ಯಾಕೆಂದರೆ ಆದಾಯ 2 ಅಂದರೆ ಖರ್ಚು ಬರೋಬರಿ 8 ಗೋಚರ ಆಗ್ತಾ ಇದೆ. ಅಂದರೆ ದುಡ್ಡಿನ ಮ್ಯಾನೇಜ್ಮೆಂಟ್ ಮಾಡೋದು ಈ ವರ್ಷ ದೊಡ್ಡ ಆರ್ಟ್ ಅಂತಲೇ ಹೇಳ್ಬೋದು. ಇನ್ನು ರಾಜಕೀಯದಲ್ಲಿರೋರಿಗೆ ಏನಾಗುತ್ತೆ, ಮಾಧ್ಯಮದಲ್ಲಿರೋರಿಗೆ ಅಡ್ವಾಂಟೇಜ್ ಇದೆಯಾ, ನಿಮ್ಮ ಹೆಲ್ತ್ ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು A to Z ಇದರ ಬಗ್ಗೆ ನಾವು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ನೀವು ಕೊನೆಯವರೆಗೂ ನೋಡಿ. ಇನ್ನು ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರಿಗೆ ಪರಾಭವ ನಮ್ಮ ಸಂವತ್ಸರದಲ್ಲಿ ಪಂಚಾಂಗ ಲೆಕ್ಕಾಚಾರ ಹೇಗಿದೆ ಅಂತ ನಾವು ನೋಡೋದಾದರೆ, ಆದಾಯ 2 ಅಂದರೆ ಖರ್ಚು 8 ಗೋಚರ ಆಗ್ತಾ ಇದೆ. ಇನ್ನು ಗೌರವ 4 ಇದ್ದರೆ ಅವಮಾನ 2 ಗೋಚರ ಆಗ್ತಾ ಇದೆ. ನಿಮ್ಮ ಬ್ಯಾಲೆನ್ಸ್ ಶೀಟ್ ಈ ಸ್ವಲ್ಪ ಟೈಟ್ ಇದೆ ಅಂತಲೇ ಹೇಳ್ಬೋದು. ಆದಾಯ 2 ರೂಪಾಯಿ ಬಂದರೆ ಖರ್ಚು 8 ರೂಪಾಯಿ ಹೋಗುತ್ತೆ. ಅಂದರೆ ನೀವು ಪ್ಲ್ಯಾನಿಂಗ್ ಇಲ್ಲದೆ 1 ರೂಪಾಯಿ ಸಹ ನೀವು ಖರ್ಚು ಮಾಡಿದ್ರು ನೀವು ಸಾಲದ ಸುಳಿಗೆ ಸಿಲುಕೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಅದರ ಒಂದು ಪಾಸಿಟಿವ್ ವಿಷಯ ಏನು ಅಂದರೆ, ನಿಮ್ಮ ರಾಜ್ಯ ಪೂಜಾ ಗೌರವ 4 ಗೋಚರ ಆಗ್ತಾ ಇರೋದ್ರಿಂದ ಇಷ್ಟೇ ಪ್ರಾಬ್ಲಮ್ಸ್ ಬಂದ್ರೂ ನಿಮಗೆ ಸಮಾಜದಲ್ಲಿ ನಿಮ್ಮ ಗೌರವ ಮಾತ್ರ ಚೂರು ಕಮ್ಮಿ ಆಗಲ್ಲ ಅಂತಲೇ ಹೇಳ್ಬೋದು. ಇನ್ನು ಗ್ರಹಗಳ ಆಟ ನಾವು ನೋಡೋದಾದರೆ, ನಿಮ್ಮ ರಾಶಿಯ ಅಧಿಪತಿಯಾದ ಶನಿ ಭಗವಂತನು ಈಗ 2ನೇ ಮನೆ ಅಂದರೆ ಮೀನರಾಶಿಯಲ್ಲಿ ಹೋಗಿದ್ದಾರೆ. ಇದನ್ನು ಪಾದ ಶನಿ ಅಂತ ಹೇಳ್ತಾರೆ. ಮಾತು ಮತ್ತು ದುಡ್ಡಿನ ವಿಚಾರದಲ್ಲಿ ಶನಿ ಭಗವಂತನ ಸ್ವಲ್ಪ ಸ್ಟ್ರಿಕ್ಟಾಗೇ ಇರ್ತಾರೆ. ಇನ್ನು ನಿಮ್ಮ ರಾಶಿಯಲ್ಲೇ ಇರೋ ರಾಹು ಇದೆಯಲ್ಲ, ರಾಹು ನಿಮ್ಮನ್ನು ಫುಲ್ ಕನ್ಫ್ಯೂಷನಲ್ಲಿ ಇಡ್ಬೋದು. ಸೊ ಡಿಸಿಷನ್ ತಗೊಬೇಕಾದ್ರೆ ತುಂಬಾ ಸ್ಮಾರ್ಟಾಗಿ ತಗೊಳ್ಳಿ. ಈ ವರ್ಷ ಕುಂಭರಾಶಿಯ ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಜಾಬ್ ಮಾಡೋರಿಗೆ ಈ ವರ್ಷ ಸೈಲೆಂಟ್ ಈಸ್ ಗೋಲ್ಡ್ ಅನ್ನೋ ಮಂತ್ರ ಯಾವಾಗಲೂ ನೆನಪಿನಲ್ಲಿದ್ದರೆ ತುಂಬಾ ಒಳ್ಳೆಯದು. ಆಫೀಸ್ನಲ್ಲಿ ಬಾಸ್ ಹತ್ರ ಅಥವಾ ನೀವು ಕೊಲೀಗ್ ಹತ್ರ ಮಾತಾಡಬೇಕಾದ್ರೆ ತುಂಬಾ ಹುಷಾರಾಗಿ ಮಾತಾಡಿ. ಯಾಕೆ ಅಂದರೆ ನೀವು ಮಾತನಾಡೋ ಮಾತಿದೆಯಲ್ಲ, ಅದು ಬೇಗನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬೋದು. ಹಾಗೆಯೇ ಬಿಗ್ ಇಶ್ಯೂ ಸಹ ಆಗೋ ಚಾನ್ಸಸ್ ತುಂಬಾ ಗೋಚರ ಆಗ್ತಾ ಇದೆ. ಇನ್ನು ಕುಂಭರಾಶಿಯ ರಾಜಕಾರಣಿಗಳಿಗೆ ಇದು ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು. ನಿಮ್ಮ ಹತ್ತಿರದವರೇ ನಿಮಗೆ ಅಪೋಸ್ ಆಗ್ಬೋದು. ಸಾರ್ವಜನಿಕವಾಗಿ ನೀವು ಮಾತನಾಡಬೇಕಾದ್ರೆ ಫುಲ್ ಅಲರ್ಟ್ ಆಗಿರಿ. ನೀವು ಮಾಡೋ ಒಂದು ಸಣ್ಣ ತಪ್ಪು ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ನಿಮ್ಮ ಕುರ್ಚಿಗೆ ಕುತ್ತು ತರಬಹುದು. ಆದರೆ ಸೋಷಲ್ ವರ್ಕ್ ಮಾಡೋರಿಗೆ ಜನ ಬೆಂಬಲ ಮಾತ್ರ ಗಟ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಾಧ್ಯಮ ಮತ್ತು ಸಿನಿಮಾ ರಂಗದಲ್ಲಿರೋರಿಗೆ ಈ ವರ್ಷ ವೈರಲ್ ಆಗೋ ಯೋಗ ಸಹ ಹೆಚ್ಚಾಗಿ ಗೋಚರ ಆಗ್ತಾ ಇದೆ. ರಾಹು ಲಗ್ನದಲ್ಲೇ ಇರೋದ್ರಿಂದ ನಿಮಗೆ ಹೊಸ ಐಡಿಯಾಸ್ಗಳು ವರ್ಕೌಟ್ ಆಗುತ್ತೆ. ಆದರೆ ಅಷ್ಟೇ ಬೇಗ ನೀವು ಟ್ರೋಲ್ ಕೂಡ ಆಗ್ತೀರಾ. ಸೊ ಇಮೇಜ್ ಬಗ್ಗೆ ಕೇರ್ ಇರಲಿ. ಈ ವರ್ಷ ಕುಂಭರಾಶಿಯ ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ನೀವು ಹೊಸಬರನ್ನ ನಂಬಿಬಿಟ್ಟು ನೀವು ಫುಲ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಬಿಸ್ನೆಸ್ನಲ್ಲೂ. ಹಾಗೆಯೇ ನೀವು ಯಾರಿಗೂ ನಂಬಿಬಿಟ್ಟು ನೀವು ಸಾಲ ಕೊಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೀವು ಕೊಟ್ಟ ದುಡ್ಡು ವಾಪಸ್ ಬರೋದು ತುಂಬಾ ಡೌಟ್. ಇದಕ್ಕೋಸ್ಕರ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಈ ವರ್ಷ ಅಂತ ನಾವು ನೋಡೋದಾದರೆ, ಮೇ ತಿಂಗಳವರೆಗೂ ಗುರುವಿನ ಕೃಪೆ ಇರುತ್ತೆ. ಈ ಟೈಮಲ್ಲಿ ನೀವೇನೇ ಎಕ್ಸಾಮಲ್ಲಿ ಕಿಂಗ್ ಅಂತ ಹೇಳ್ಬೋದು. ಆದರೆ ಜೂನ್ ಆದಮೇಲೆ ಮೊಬೈಲ್, ಸೋಷಿಯಲ್ ಮೀಡಿಯಾ ಅಂತ ನೀವು ಟೈಮ್ ವೇಸ್ಟ್ ಮಾಡಿದ್ರೆ ರಿಸಲ್ಟ್ ಪಕ್ಕ ಕೈ ಕೊಡೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು. ಇದರಿಂದ ನೀವು ಫೋಕಸನ್ನು ಮಿಸ್ ಮಾಡ್ಕೊಬೇಡಿ. ಈಗ ಕೌಟುಂಬಿಕ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಆಗ್ತಾ ಇರುತ್ತೆ. ಆದರೆ ಅದನ್ನು ನೀವು ಬೆಳೆಸೋಕ್ಕೆ ಹೋಗಬೇಡಿ. ಲೈಫ್ ಪಾರ್ಟ್ನರ್ ಜೊತೆ ನೀವು ಈ ವರ್ಷ ಕ್ವಾಲಿಟಿ ಟೈಮ್ ಸ್ಪೆಂಡನ್ನು ಮಾಡಿ. ಇನ್ನು ಆರೋಗ್ಯ ವಿಚಾರ ನೋಡೋದಾದರೆ, ಸ್ವಲ್ಪ ಕಣ್ಣಿನ ಸಮಸ್ಯೆ ಹಾಗೆಯೇ ಹಲ್ಲಿನ ನೋವು ಕಾಣಿಸ್ಕೊಬೋದು. ಇನ್ನು ನೀವು ಡಯಟ್ ಕಂಟ್ರೋಲ್ ಮಾಡಿಲ್ಲ ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸಹ ಕಾಣಿಸ್ಕೊಬೋದು. ಹೆಲ್ತ್ ಈಸ್ ವೆಲ್ತ್ ಅಂತ ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಳಿ. ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ ಬಂದು 8, 6. ಅದೃಷ್ಟದ ಬಣ್ಣ ಕಡು ನೀಲಿ. ಇದು ನಿಮಗೆ ಕಾನ್ಫಿಡೆನ್ಸನ್ನು ಕೊಡುತ್ತೆ. ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ. ಈಗ ನಾವು ತುಂಬಾ ಸಿಂಪಲ್ ಆದರೆ ತುಂಬಾ ಪವರ್ಫುಲ್ ಆಗಿರೋ ಪರಿಹಾರದ ಬಗ್ಗೆ ನೋಡೋಣ ಬನ್ನಿ.
ಪ್ರತಿ ಶನಿವಾರ ನೀವು ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಬೀದಿ ನಾಯಿಗಳಿಗೆ ಬಿಸ್ಕತ್ ಅಥವಾ ರೊಟ್ಟಿಯನ್ನು ಹಾಕಿ. ಇದರಿಂದ ರಾಹು ಮತ್ತು ಕೇತು ಇಬ್ಬರೂ ಸಮಾಧಾನ ಆಗ್ತಾರೆ. ಸಾಧ್ಯವಾದರೆ ನೀವು ಬಡವರಿಗೆ ಅಥವಾ ವೃದ್ಧಾಶ್ರಮಕ್ಕೆ ನಿಮ್ಮ ಕೈಲಾದಷ್ಟು ನೀವು ಸಹಾಯವನ್ನು ಮಾಡಿ. ಇದು ಎಷ್ಟು ನೀವು ದಾನ ಮಾಡ್ತೀರೋ ಈ ವರ್ಷ ಅಷ್ಟು ನಿಮ್ಮ ಖರ್ಚಿನ ದೋಷ ಅಷ್ಟು ಕಡಿಮೆ ಆಗುತ್ತೆ. ಕುಂಭರಾಶಿಯವರಿಗೆ ಈ ವರ್ಷ ಸವಾಲುಗಳು ಎದುರಾದರೂ ನಿಮ್ಮಲ್ಲಿರೋ ಛಲ ನಿಮ್ಮನ್ನು ಗೆಲ್ಲಿಸುತ್ತೆ. ಪರಾಭವ ನಾಮ ಸಂವತ್ಸರದಲ್ಲಿ ನೀವು ಸೋಲನ್ನು ಗೆಲುವನ್ನಾಗಿ ಮಾಡ್ಕೊತೀರಾ ಅನ್ನೋ ನಂಬಿಕೆ ನನಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಕುಂಭರಾಶಿಯ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ನಮ್ಮ ಕನ್ನಡ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ನಮ್ಮ ಕನ್ನಡ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.